Yo boys, welcome back to Thrills with HK. ತುಂಬ ದಿನಾನೇ ಆಯಿತು ಬೈಕ್ ಹತ್ತು ನಾನು ರೈಡ್ ಮಾಡಿ ಸಿಕ್ಕಾಪಟ್ಟೆ ದಿನ ಆಯಿತು ಒಂದೂವರೆ ತಿಂಗಳು ಆಯ್ತು ಅನ್ಸುತ್ತೆ ರೈಡ್ ಮಾಡಿ ನಾನು. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ನನಗೆ. ಇವಾಗಲೂ ಅಷ್ಟೇ, ಇವಾಗಲೂ ಅಷ್ಟೊಂದೇನು ಸರಿ ಹೋಗಿಲ್ಲ, ಆದರೂ ಒಂದು ರೇಂಜಿಗೆ ಪರವಾಗಿಲ್ಲ ಮುಂಚೆಕ್ಕಿಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ರೈಡ್ ಮಾಡೋಣ ಅಂದ್ಬಿಟ್ಟು ಬಂದೆ. ನನ್ನ ಬೈಕಲ್ಲಿ ಇಂಜಿನ್ ಬ್ರೇಕಿಂಗ್ ಮಾಡೋದೇ ತಲೆ ನಾವು. ಅಂದರೆ ಇದು ನನ್ನ ಬೈಕ್ದು ಥ್ರಾಟ್ಲರ್ ರೆಸ್ಪಾನ್ಸ್ ಕಮ್ಮಿ ಅಲ್ಲ, ಅದು ಸಡನ್ನಾಗಿ ಜರ್ಕೊಡ್ಬಿಡುತ್ತೆ ಗಾಡಿ ಇಂಜಿನ್ ಬ್ರೇಕಿಂಗ್ ಮಾಡುವಾಗ. ಅಂದರೆ ಇದು ರೆವ್ ಮ್ಯಾಚಿಂಗ್ ಮಾಡುವಾಗ ಸಡನ್ನಾಗಿ ಜರ್ಕೊಡ್ಬಿಡುತ್ತೆ. ಓಕೆ, ಇವಾಗ ಸ್ವಲ್ಪ ಪೀಸಾಗಿ ಹೋಗೋಣ. ಗೊತ್ತಲ್ಲಪ್ಪ ಈ ರೋಡು, ಇರ್ತಾರೆ ಈ ಪೊಲೀಸವರು. ಲೇ ಮೆತ್ಕೋಗಲೇ, ಪೊಲೀಸವ್ರು ಇದ್ದಾರೆ. ಐ ನೋ अपन को मालूम है पुलिस किधर रहता है ना, इसलिए उधर को गाड़ी कम चलाता मैं, स्पीडी. इधर देखो अभी फ्रंट में पूरा कैचिंग होता, और इधर कैचिंग नहीं करता तो सिग्नल के पास करता. ಪಕ್ಕಾ ಸಿಗ್ನಲ್ ಹತ್ರ ಫುಲ್ ಪೊಲೀಸರು ಇರ್ತಾರೆ. ಒಂದು ಸತಿ ಸ್ಪೀಡ್ ಕ್ಯಾಮ್ರಾ ಎಲ್ಲ ಐತಂದರೆ ಈ ರೋಡ್ ಎಲ್ಲಾದ್ರೂ ಒಂದು ಕಡೆ ಇದ್ದೇ ಇರ್ತಾರೆ ಪೊಲೀಸವರು. ಇದೆ ನನ್ನ ಹೊಸ ಗ್ಲೌಸು, ಮಸ್ತಾಗಿದೆಯಲ್ಲ. ಗ್ಲೌಸ್ ಬಗ್ಗೆನೂ ಒಂದು ವಿಡಿಯೋ ಹಾಕ್ತೀನಿ ಆಮೇಲೆ. ಗ್ಲೌಸ್ ಏನಕ್ಕೆ ಯೂಸು, ಏನು ಕೆಲಸ ಮಾಡುತ್ತೆ ಎಲ್ಲ ವಿಡಿಯೋ ಹಾಕ್ತೀನಿ. अपन को मालूम है मुझे पता था ಪೊಲೀಸ್ ಅವ್ರು ಇಲ್ಲೇ ಇರ್ತಾರಂತ ನಂಗೆ ಗೊತ್ತಿತ್ತು. ವೆಲ್ಕಮ್ ಟು ಕೈಲಾಸಗಿರಿ ಹಿಲ್ಸ್. ಅಯ್ಯಪ್ಪ, ಬಟ್ ನಾನು ಮಾಡೋ ಮಿಸ್ಟೇಕ್ ನೀವು ಮಾಡಬೇಡಿ. ಯಾಕಂದರೆ ನಂತರ ಸ್ಪೋರ್ಟ್ಸ್ ಬೈಕ್ ಇಟ್ಕೊಂಡಿರೋರೆಲ್ಲ ಇಲ್ಲಿ ಕಾಲು ಇಡೋಕೆ ಹೋಗ್ಬೇಡಿ, ಸುಮ್ಮನೆ ಹಾಳು ಮಾಡ್ಕೊತೀರ ಆ ಗಾಡಿನ. ನಾನೇನೋ ನಿಮಗೆ ಕಂಟೆಂಟ್ ಆಗಲಿ ಒಳ್ಳೆ ಜಾಗ ತೋರಿಸೋಣ ಅಂದ್ಬಿಟ್ಟು ರಿಸ್ಕ್ ತೊಗೊತೀನಿ. ಗಾಡಿಗೆ ಏನೂ ಆಗಿಲ್ಲ ಅಂದರೆ ಸಾಕು. ಏನಂದರೆ ಜಾಸ್ತಿ ಇಲ್ಲೆಲ್ಲ ಟೈರ್ಗಳು ಪಂಚರ್ ಆಗೋದೇ ಜಾಸ್ತಿ ತಲೆನೋವುಗಳು. ನಂದು ಹಳೆ ಟೈರ್ ಇತ್ತಲ್ಲ ಮಿಸ್ಟಿನ್ ರೋಡ್ 5, ಅದು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಂದು 9 ಪಂಚರ್ ಆಗಿತ್ತು ನನ್ನ ಟೈರು. ಆಮೇಲೆ ಇನ್ನೊಂದು ಸೀಡ್ದು ಹಾಕ್ಸ್ದೆ ನಾನು, ಝೂಮ್ ರಾಡಿಕ್ಸ್ 1 ಅಂತ. ಸೊ ಇದೇನು ಹೇಳಿದ್ರು, ಪಂಚರ್ಲೆಸ್ ಟೈರ್ ಅಂದರು, ಪಂಚರೇ ಆಗಲ್ಲ ಅಂದ್ಬಿಟ್ರು ಈ ಟೈರ್ನ. ಸೊ ನೋಡೋಣ. ಆಲ್ರೆಡಿ ಒಂದು ಸಲ ಬಂದಿದ್ದೀನಿ ಅಷ್ಟೇ ಸೀಡ್ರು ಝೂಮ್ ರಾಡಿಕ್ಸ್ 1 ಹಾಕ್ಸ್ಕೊಂಡು ಟೈರ್ನ. ಅವಾಗ ಏನು ಆಗಿಲ್ಲ, ಇವಾಗ ನೋಡಬೇಕು.
ಬಟ್ ನಾನು ಹೇಳೋದೇನೆಂದರೆ ಸ್ಪೋರ್ಟ್ಸ್ ಬೈಕ್ ಅಂತೂ ತೊಗೊಂಡೇ ಬರಬೇಡಿ ಇಲ್ಲಿ. ಇಲ್ಲಾಂದರೆ ಗಾಡಿ ಆ್ಯಡ್ ಮಾಡ್ಕೊತೀರ ಸುಮ್ಮನೆ. ಬೆಸ್ಟು ಆಫ್ ರೋಡಿಂಗ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರೋ ಗಾಡಿ ಅಂಥದ್ದು ತೊಗೊಂಬರ್ಬೇಕಿಲ್ಲ ಅಲ್ಲ. ಈ ಟ್ರಯಂಫು 400 ಸ್ಕ್ರಾಮ್ಲರು, ಇಲ್ಲಾಂದರೆ ಎಂಟರ್ ಥರ ಇದ್ರೂ ಸಾಕು, ಬೇಜಾನಾಯಿತು. ಅಯ್ಯಪ್ಪ, ಈ ಥರ ರೋಡಲ್ಲಿ ಓಡಿಸೋಷ್ಟರಲ್ಲಿ ಹುರಿದೋಗ್ಬಿಡುತ್ತೆ. ಅದು ಅಂದರೆ ನಾರ್ಮಲ್ ಆಫ್ ರೋಡಿಂಗ್ ಬೈಕ್ಸ್ ಅಂದರೆ ಮಸ್ತಾಗಿರುತ್ತೆ. ಸ್ಪೋರ್ಟ್ಸ್ ಬೈಕ್ ಅಲ್ವಾ, ಹುರಿದೋಗ್ಬಿಡುತ್ತೆ ನನ್ನ ಮಗಂದು. ಇದೆಲ್ಲ ಎಂಥದ್ದು ಅಲ್ಲ. ಇನ್ನೂ ಅಲ್ಲಿ ತೋರಿಸ್ತೀನಿ ಬನ್ನಿ, ಬೆಟ್ಟದ ಹತ್ರ. ಬೆಟ್ಟದ ಬೇರೆ ಲೆವೆಲ್ ಮೆಂಟಲ್ ಥರ ಐತೆ ಜಾಗ. ಅದು ಫುಲ್ ಟೋಟಲ್ ಆಫ್ ರೋಡಿಂಗ್. ಅದು ಇಲ್ಲೇ ಒಂದು ಸತಿ ಈ ರೋಡಿಗೆ ನುಗ್ಬಿಟ್ಟಿದ್ದೆ ನನ್ನ ಮಗನ. ನಾನು ಹೋಗ್ಬಿಟ್ಟು ಸಿಗಾಕೊಂಬಿಡ್ತು ಗಾಡಿಯಲ್ಲಿ. ಅಯ್ಯೋ, ಅದು ಎತ್ಕೊಂಡು ಬರೋಷ್ಟಲ್ಲಿ ಅಯ್ಯೋ ಸಾಕಾಗೋಯ್ತು ನನಗೆ. ಒಂದು ರೀಲ್ ಮಾಡಬೇಕಲ್ಲ ಇನ್ಸ್ಟಾಗ್ರಾಮ್ಗೆ, ಟ್ರೈ ಮಾಡೋಣ. ಫಸ್ಟ್ ಅರ್ಬನ್ ಮೋಡ್ ಹಾಕೊಂಬಿಡೋಣ, ಗಾಡಿನ ಓಪನ್ ಮಾಡೋಣ, ಕ್ಯಾಮ್ರಾನ ಸಾಂಗ್ ಚೇಂಜ್ ಮಾಡೋಣ ಇರೋಗುರು ಫಸ್ಟ್. ಯಾವುದೋ ಇದು, ಓ ಚಾನ್ಸಿ ಫಾರಿಶ್. ಅಯ್ಯೋ, ಈ ಟೈಮಲ್ಲಿ ಒರ್ಸೋಕ್ಕೂ ಆಗಲ್ವಲ್ಲಪ್ಪ ಕ್ಯಾಮ್ರಾನ. ಏಯ್, ಏನಾಯ್ತು? ಹೋಗ ನೋಡಿ, GTT ಫೀಚರು ಇಂಥದಕ್ಕೆ ಯೂಸ್ ಆಗುತ್ತೆ. ಫೋನ್ ಮೇಲೆ ಧೂಳು ಎಬ್ಬರಿಸ್ಕೊಂಡು ಹೋದ್ನಪ್ಪ ಕಚಡ ನನ್ನ ಮಗ. ನುಗ್ಗೋ ಮೇಲೆ ತುಂಬ ಲೋ RPM ಐತೆ, ಇಲ್ಲಾಂದರೆ ಆಫ್ ಆಗಿಬಿಡುತ್ತೆ ಗಾಡಿ. ಅದಕ್ಕೆ ಅಯ್ಯೋ, ಏನೇನು ಕಷ್ಟಪಡ್ಬೇಕು ನೋಡ್ಗುರು ನಾನು ಒಂದು ರೀಲ್ ಮಾಡೋಕ್ಕೆ. ಸಖತ್ ಸ್ಟೀಪ್ ಇದೆ ರೋಡ್ ಇದಲ್ಲ ನೋಡಿ. ಇಲ್ಲೊಂದು ಏನಂತಾರೆ ಇದನ್ನ, ಏನೋ ಒಂಥರ ಚೆನ್ನಾಗಿದೆ, ಆದರೆ ಗಲೀಜು, ಸಿಕ್ಕಾಪಟ್ಟೆ ಗಲೀಜಿದೆ ನೀರು. ಓಕೆ ಗೆಟ್ಸ್ ಫೈನ್. ಇರು ಇಷ್ಟು ಬೇಗ ಖುಷಿ ಆಗೋದು ಬೇಡ. ನಾನು ರೋಡ್ ಹಾಕ್ಬಿಟ್ಟವ್ರು ಅಂದ್ಕೊಂಡೆ ಗುರು, ನೀಟಾಗಿರೋದು ನೋಡ್ಬಿಟ್ಟು ಒಂದು ಸೆಕೆಂಡ್ ಖುಷಿ ಆಗ್ಬಿಟ್ಟೆ ನಾನು. ಅಯ್ಯೋ, ಆ ಕಡೆ ಒಂದು ಸತಿ ತೋರಿಸ್ಬಿಡ್ತೀನಿ ರೀ ಏನೇನೈತೆ ಅಂತ. ಏನಿಲ್ಲ, ಇಲ್ಲಿ ದೇವಸ್ಥಾನ ಅಷ್ಟೇ. ಸೊ ಇಲ್ಲೇನೋ ಟಿಕೆಟ್ ಏನೋ ತೊಗೊಬೇಕನ್ಸುತ್ತೆ. ಟಿಕೆಟ್ ತೊಗೊಂಡು ದೇವಸ್ಥಾನ ಇದೆ ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ನಾನು ಫಸ್ಟ್ ಟೈಮ್ ಬಂದಾಗ ಈ ಥರ ಗೇಟ್ ಇದೆಯಲ್ಲ, ಇದು ಕ್ಲೋಸ್ ಆಗಿಬಿಟ್ಟಿತ್ತು. ಹೇಳಿದ್ನಲ್ಲ ಬೆಳಗ್ಗೆ 7 ಗಂಟೆಗೆ ಬಂದೀವಿ ಅಂತ, ಆವಾಗಲೇ ಇದು ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದ್ವಿ, ಇಲ್ಲೊಂದು ಏನೋ ಒಂಥರ ಫುಲ್ ಆಫ್ ರೋಡಿಂಗ್ ಥರ ಇತ್ತು, ಸಾಕಾಗಿತ್ತು ಮಾತ್ರ. ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗಿದ್ದೀವಿ. ಬಟ್ ಇವಾಗ ಫುಲ್ ಬಟ್ಟೆ ಗಿಂಡೆ ಹಾಕ್ಬಿಟ್ಟು ಮುಚ್ಬಿಟ್ಟವ್ರೆ. ಮೋಸ್ಟ್ಲಿ ಆ ಕ್ಲಿಪ್ ಇರಬೇಕು, ಆ ಕ್ಲಿಪ್ ಇದ್ರೆ ಹಾಕ್ತೀನಿ. ಇವಾಗ ಮೇಲೋಗಿ ತೋರಿಸ್ತೀನಿ ಹೆಂಗೈತೆ ಎಲ್ಲ ಅಂತ. ರೋಡ್ ಚೆನ್ನಾಗಿದ್ರೆ ಸಾಕು ಗುರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಂದಿದ್ನಲ್ಲ, ಅದು ಕಂಪೇರ್ ಮಾಡಿದ್ರೆ ಇವಾಗ ಚೆನ್ನಾಗಿದೆ ರೋಡು. ಅದಕ್ಕೆ ಇದು ಅವಾಗ ಬಂದಾಗ ಇದಕ್ಕಿಂತ ವರ್ಸ್ಟ್ ಆಗಿತ್ತು ರೋಡು.
ಒಂದು ರೇಂಜಿಗೆ ಓಕೆ, ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ಓಕೆನೆ. ಮುಂಚೆ ಇನ್ನೂ ವರ್ಸ್ಟ್ ಆಗಿತ್ತು. ಒಳ್ಳೆ ಯಾವುದೋ ಕಾಡು ಒಳಗೆ ಬಂದಂಗೆ ಫೀಲ್ ಆಗ್ತೈತೆ ನನಗೆ. ಈ ಥರ ರೋಡಲ್ಲಿ ಓಡ್ಸೋಕ್ಕೆ ಬೇಜಾರು ಗುರು ಈ ಗಾಡಿಯಲ್ಲಿ. ಅದೇ ಈ ಅಡ್ವೆಂಚರ್ 390ನೋ ಇಲ್ಲ ಸ್ಕ್ರಾಮ್ಲರ್ 400 ಟ್ರಯಂಪು ಇಲ್ಲಾಂದ್ರೆ ಹಿಮಾಲಯನೋ ಇಂಥ ಗಾಡಿಗಳಿದ್ದಾರೆ ಮಸ್ತಾಗಿ ಆಟ ಆಡ್ಕೊಂಡು ಓಡ್ಬೋದಿತ್ತು. ಈ ಗಾಡಿಯಲ್ಲೆಲ್ಲ ಹಂಗೆ ಆಡೋಕ್ಕಾಗಲ್ಲ. ಯಪ್ಪ, ಫಸ್ಟೇ ಚೆನ್ನಾಗಿಲ್ಲ ಪೋಸ್ಟರ್ ಇದು. ಅದರಲ್ಲಿ ಬೇರೆ ಈ ಥರ ಎಲ್ಲ ಇದ್ದರೆ ಹಿಡ್ಕೊಂಬಿಡುತ್ತೆ ಮೈಯೆಲ್ಲ. ಪರವಾಗಿಲ್ಲ ಗುರು, ಮುಂಚೆಗಿಂತ ತುಂಬ ಬೆಟರ್ ಆಗಿದೆ ರೋಡು. ಮುಂಚೆ ಇನ್ನೂ ಎಷ್ಟು ತಲೆನೋವು ಥರ ಇತ್ತು ಗೊತ್ತಾ ರೋಡಿದು, ಅವಾಗ ಇನ್ನೂ ವರ್ಸ್ಟು. ಅಯ್ಯೋ ಇರು, ಒಳ್ಳೆ ಸ್ಪಾಟ್ ಸಿಕ್ತು. ಇಲ್ಲಿಂದ ಒಂದು ರೀಲ್ಗೆ ಫುಟೇಜ್ ತೊಗೊಳೋಣ. ಇರೋ ಹೋಗೋ ಮೇಲೆ, ಹೋಗೋ. ಅಯ್ಯೋ ಹಾಂ ನಡಿ. ಹೋಗೋ ಬೇಗ ಸ್ವಲ್ಪ. ಕಮಾನ್ ಬಾಯ್, ಯು ಕ್ಯಾನ್ ಡೂ ಇಟ್. ನನ್ನ ಗಾಡಿ ಅದು ಎಷ್ಟು ಬೈಕೊಳ್ಳುತ್ತೋ ನನ್ನ. ಸಾಕು ಗುರು ಇಲ್ಲಿಗೆ. ಅಯ್ಯೋ ಅಪ್ಪ, ಈ ಫುಟೇಜ್ಗಳು ತೆಗಿ ಮಾಡೋಷ್ಟರಲ್ಲಿ ನಮ್ಮ ಮಗಂದು ಹಿಡ್ಕೊಂಬಿಡುತ್ತೆ ಮೈಯೆಲ್ಲ. ಇವಾಗ ಯೂಟ್ಯೂಬು. ಸೊ ಇಲ್ಲೊಂದು ಸ್ಪಾಟ್ ಇದೆ ಬಾಯ್ಸ್, ಇಲ್ಲಿ ವ್ಯೂ ಪಾಯಿಂಟ್ ಥರ. ಇಲ್ಲಿ ಅಲ್ಲಿ ಗಾಡಿನ ನಿಲ್ಸ್ಕೊಬೋದು ನೀವು. ಅಯ್ಯಯ್ಯೋ, ಎಲ್ಲ ಕಡೆ ಕಲ್ಲಾಕ್ಬಿಟ್ಟವ್ರಲ್ಲಪ್ಪ. ಇಲ್ಲ ಇಲ್ಲ, ಇಲ್ಲಿ ಜಾಗ ಐತೆ. ಹೆಂಗೆ ಎತ್ಕೊಂಡು ಹೋಗ್ಲಿ ಇವಾಗಿದ್ನ? ಟ್ರೈ ಮಾಡೋಣ. ಅಯ್ಯೋ ಚಿನ್ನ, ಏನು ಆಗ್ಬೇಡ ಚಿನ್ನ, ಸಾಕು. ಅಬ್ಬಾ ಹೆಂಗೆ ವ್ಯೂ ಸಾಕಾಗೈತಲ್ಲ. ಸ್ವಲ್ಪ ಮುಂದೆ ಹಾಕೊಂಬಿಡೋಣ ಗಾಡಿನ. ಅಯ್ಯಪ್ಪ, ಇನ್ನೂ ಮೇಲ್ಗಡೆ ಇದೆ. ಅಲ್ಲೊಂದೈತೆ ವ್ಯೂ ಪಾಯಿಂಟು. ಇನ್ನೊಂದು ಮೇಲ್ಗಡೆ ಒಂದೈತೆ, ತೋರಿಸ್ತೀನಿ. ಸಕ್ಕದಾಗೈತಲ್ಲ. ನಮ್ಮ ಗಾಡಿ ಹೆಂಗೆ ಕಾಣುತ್ತೆ ನೋಡೋಣ ಈ ವ್ಯೂ ಪಾಯಿಂಟಲ್ಲಿ. ಬಾರಿ ಸೈಕ್. ಇವಾಗ ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗೋಣ. ಅರ್ಬನ್ ಮೋಡ್ ಆಗಲ್ಲ ಗುರು, ನನಗೆ ಸ್ಪೋರ್ಟ್ಸ್ ಮೋಡೆ. ಬಟ್ ಯಾವುದಕ್ಕೂ ಹುಷಾರಾಗಿರಿ ಈ ಥರ ಎಲ್ಲ ಇರುವಾಗ. ಯಾರಿಗೆ ಗೊತ್ತು, ಬೆಟ್ಟದಿಂದ ಬಿದ್ದೋಗ್ಬಿಟ್ರೆ. ಯಾವುದೋ ಇದು ಹೊಸದಲ್ವ ಗ್ಲೌಸು, ಒಳಗೆ ಆ ಲೆದರು ಒಂಥರ ಚುಚ್ತೈತೆ. ಒಂದು ಸ್ವಲ್ಪ ದಿನ ಆದಮೇಲೆ ಅದು ಸರಿ ಹೋಗ್ಬಿಡುತ್ತೆ. ಹತ್ಸೋದೇ ಟಾಸ್ಕ್ ಇವಾಗ. ಮಗಂದು ಹತ್ಬಿಡು. ಅದು ಇಲ್ಲಪ್ಪ, ನಾನು ಏನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಸಕ್ಕದಾಗಿ ಮಾಡೋನು ರೋಡು. ಅಂದರೆ ರೋಡಲ್ಲ, ಬಟ್ ಎಲ್ಲ ಫುಲ್ಲು ಹೆಂಗಿತ್ತು ಗೊತ್ತಾ ಮುಂಚೆ. ನನ್ನ ಹತ್ರ ಹಳೆ ವೀಡಿಯೋಸ್ ಇದ್ದರೆ ನೋಡ್ತೀನಿ, ಇದ್ರೆ ಹಾಕ್ತೀನಿ. ಮುಂಚೆ ಎಷ್ಟು ವರ್ಷ ಆಗಿತ್ತು ಗೊತ್ತಾ. ಇವಾಗ ಮಸ್ತಾಗಿ ಮಾಡಿದ್ದಾನೆ. ಬಟ್ ಬೆಟ್ಟಕ್ಕೆಲ್ಲ ಈ ಥರ ಇದ್ದರೆ ಓಕೆ. ಇದೆ ಚಿನ್ನ, ಇಲ್ಲೆಲ್ಲ ಹತ್ಸೋಕ್ಕಾಗಲ್ಲ. ಹತ್ತಿಸ್ಬೋದು, ಬಟ್ ನನ್ನ ಗಾಡಿ ಆಗಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅಲ್ವಾ. ಆಮೇಲೆ ಅಲ್ಲಿ ಕಲ್ಲು ಹೊಡೆದ್ಬಿಡುತ್ತೆ. ಫಸ್ಟೇ ಪ್ಲಾಸ್ಟಿಕ್ ಕಿತ್ಕೊಂಡು ಬಂದ್ಬಿಡುತ್ತೆ ಕೈಗೆ. ಸೊ ಬೇಕಂದರೆ ಇಲ್ಲಿ ಈ ಥರ ಗಾಡಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಬಂದು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಬೋದು. ಅಲ್ಲೊಂದು ವ್ಯೂ ಪಾಯಿಂಟು, ಇಲ್ಲೊಂದು ವ್ಯೂ ಪಾಯಿಂಟು ಮೇಲ್ಗಡೆ ಒಂದೈತೆ.
ಐ ಇಲ್ಲಿ ನೋಡಿ ಇಲ್ಲಿ ಪಲ್ಲಿ ಓಡಾಯ್ತು, ಒಂಥರ ವಿಚಿತ್ರ ಇತ್ತು ಕಲರು. ಸೊ ಇದೊಂದು ವ್ಯೂ ಪಾಯಿಂಟು. ಏನಪ್ಪ ಇದು ಕಲ್ಲುಗಳು ಹೆಂಗೈತೆ. ಶಂಗಲೀಲೆ ಶಂಗಲೀಲೆ ಲೀಲೆ ಶಂಗಲ್ನೆ ಮಿತ್ರ ಹಾರಿದ್ದೇಳೆ. ಅವಾ ಏನು ಬಿಸಿಲು ಹೊಡ್ಸಾಯ್ತೈತೆ. ಸೊ ಮೇಲ್ಗಡೆ ಇವಾಗ ಹೋಗೋಣ ಇನ್ನೊಂದು ವ್ಯೂ ಪಾಯಿಂಟ್ಗೆ. ಯಾಕೋ ರಾಜು ಈ ಟೈಮಲ್ಲೆಲ್ಲ ಕೈ ಕೊಡ್ಬೇಡ ಅಪ್ಪ. ಈ ಟೈಮಲ್ಲಿ ಕೈ ಕೊಟ್ಟಿದ್ರೆ ಈ ಟೈಮಲ್ಲಿ ಕೈ ಕೊಟ್ಟಿದ್ರೆ ಮಾತ್ರ ಬಾಯಿಗೆ ಬಂದ್ಬಿಡ್ತೈತೆ ನನಗೆ. ಏನು ಮಾಡೋದು ಈ ಥರ ಜಾಗದಲ್ಲ ಕೈ ಕೊಟ್ಬಿಟ್ರೆ ಗಾಡಿಗಳು. ಓ ಟೈರ್ ಪಟ್ಟಂತೂ ಯಾಕೋ ಡೌಟ್ ಹೊಡಿತೈತಲ್ಲ. ಈ ಜಾಗಕ್ಕೆಲ್ಲ ಹೋಗ್ಬಿಡಿ ಅದ್ರೊಳಗೆ, ಅಲ್ಲಿ ಏನು ಸಿಗೋಲ್ಲ ನಿಮಗೆ. ಓ ಇದೆ ಗುರು. ಹಾಂ ಇಲ್ಲಿ ನೋಡಿ, ಇಲ್ಲಿ ತೋಡ್ಬಿಟ್ಟವ್ರೆ. ಅವಾಗ ಇಲ್ಲಿ ಒಂಥರ ರೋಡ್ ಇತ್ತು, ಇದ್ರಲ್ಲಿ ಹತ್ತಿಸ್ಕೊಂಡು ಹೋಗಿದ್ದೆ. ಅಯ್ಯೋ ಅದು ಡಬಲ್ಸಲ್ಲಿ ಎದೆ ಹೊಡ್ಕೊಂಬಿಟ್ಟೆ ನಾನು. ಇಲ್ಲಿ ರೆಡಿ ಮಾಡಿಲ್ಲ ರೋಡು, ಕೆಳಗೆಲ್ಲ ರೆಡಿ ಮಾಡಿದ್ದಾರೆ, ಇಲ್ಲಿ ರೆಡಿ ಮಾಡಿಲ್ಲ. ಹತ್ತು ಮಗ ಆಗದ್ ನಿನ್ ಕೈಯಲ್ಲಿ 10. ಅದಕ್ಕೆ ಕಣ ಹುಲಿ ನೀನು. 10. ಏ ಹುಷಾರೋ ಚಿನ್ನ, ಲೆಫ್ಟಿಗೆ ಹೋಗ್ಬಿಡ್ಯಾ. ಲೆಫ್ಟಿಗೆ ಹೋದ್ರೆ ಇಬ್ರು ಉಳಿಯಲ್ಲ. ಅಯ್ಯೋ ದೇವ್ರೇ. ತುಂಬ ಕೆಳಗೆಲ್ಲ ಎತ್ಕೊಂಡು ಹೋಗೋದು ಬೇಡ ಗಾಡಿಗಳು. ತುಂಬ ಕೆಳಗೆ ಹೋದ್ರೆ ಸ್ಟಿಪ್ಗಳು ಇರುತ್ತಲ್ಲ. ಓ ಇಲ್ಲೇ ಸ್ಟಿಪ್ ಐತೆ, ಹೆಂಗಾಕ್ಲಿ ಗಾಡಿನ ಇವಾಗ. ಅದು ಪರ್ಫೆಕ್ಟ್ ಸ್ಪಾಟ್ ಸಿಕ್ತು. ಅಯ್ಯಯ್ಯಪ್ಪ ನೋಡಿ ಇದೊಂದು ವ್ಯೂ ಪಾಯಿಂಟು. ಇದುಗಳು ಕೊಡೋ ಲುಕ್ಕೇ ಸರಿ ಇಲ್ವಲ್ಲ, ಎಲ್ಲಿ ಗುಮ್ಮಕ್ಕೆ ಬರುತ್ತಂತ ನಾನು ಯೋಚನೆ ಮಾಡ್ತೀನಿ. ಫುಲ್ ಮಣ್ಣೈತೆ, ಹೆವಿ ಸ್ಕಿಡ್ ಆಯ್ತೈತೆ. ಇಲ್ಲಿ ಗಂಟ ಓಕೆ ಚೆನ್ನಾಗಿದೆ. ಮೇಲ್ಗಡೆ ಹೇಳ್ಬೇಕಂದ್ರೆ ಏನಿಲ್ಲ. ಯಾವುದಕ್ಕೂ ತೋರಿಸ್ಬಿಡ್ತೀನಿ ಬನ್ನಿ ಸುಮ್ಮನೆ. ಸೊ ಯಾರಾದರೂ ವೀಕೆಂಡ್ಸು ಪ್ಲ್ಯಾನ್ ಮಾಡ್ತಿದ್ರೆ ಈ ಬೆಟ್ಟಕ್ಕಂತೂ ಬರ್ಬೋದು. ಆ್ಯಕ್ಚುಲಿ ಈ ಬೆಟ್ಟಕ್ಕೆ ಏನೋ ಟೈಮಿಂಗ್ಸ್ ಐತೆ ಅಂದ್ಕೊತೀನಿ. ಒಂದು ಸತಿ ನಾನು ಈ ಬೆಟ್ಟಕ್ಕೆ 7 ಗಂಟೆಗೆ ಬಂದಿದ್ದೆ. 7 ಗಂಟೆಗೆ ಇಲ್ಲಿ ರೀಚ್ ಆಗಿದೆ ಈ ಬೆಟ್ಟಕ್ಕೆ ನಾನು. ಅವಾಗ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಮಾಮೂಲಿ ಫಸ್ಟು ಬೆಟ್ಟ ಸ್ಟಾರ್ಟಿಂಗ್ ಒಳಗೆ ಬರುವಾಗ ಗೇಟ್ ಥರ ಇತ್ತು ನೋಡಿ, ಆ ಗೇಟು ಕ್ಲೋಸ್ ಆಗಿರುತ್ತು. ಅವಾಗ ನೋಡಿದಾಗ ಕ್ಲೋಸ್ ಆಗಿತ್ತು ಗೇಟ್. ಅದು ಇವಾಗ ಏನು ಮಾಡೋರು ಗೊತ್ತಿಲ್ಲ ನನಗೆ ಟೈಮಿಂಗ್ಸು. ಅದೇ ಥರ ಇದೆಯಾ ಇಲ್ಲ ಅವಾಗ 8 ಗಂಟೆಗೆ ಓಪನ್ ಮಾಡಿದರು. ನಾನಿವಾಗ ಇಲ್ಲಿ ನಾನು ಬಂದೆ ಎಷ್ಟು 10 ಗಂಟೆ ಆಯ್ತು ಅನ್ಸುತ್ತೆ ಇವಾಗ ಟೈಮು. ಆ್ಯಂಡ್ ಇನ್ನೊಂದೇನೆಂದರೆ ಈ ಥರ ಹುಡುಗರು ಇವಾಗ ಸ್ವಲ್ಪ ಹುಷಾರಾಗಿರಿ. ಸರಿ ಇಲ್ಲ ಈ ಥರ ಹುಡುಗರೆಲ್ಲ ಇದ್ದರೆ. ಯಾರಿಗೆ ಗೊತ್ತು, ಹೆಂಗಿದ್ರು ಈ ಬೆಟ್ಟದಲ್ಲಿ ಯಾರು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಥರ ಬೆಟ್ಟ ಇದೆ ಅಂತಲೇ ಗೊತ್ತಿರಲಿಲ್ಲ ಎಷ್ಟೊಂದು ಜನಕ್ಕೆ.
ಇಂಥ ನನ್ನ ಮಕ್ಳಿಗೆಲ್ಲ ಅದೇ ಅಡ್ವಾಂಟೇಜು. ಎಲ್ಲ ಇಲ್ಲೇ ಬೈಕ್ ಓಡಿಸೋಕೆ ದರೋಡೆ ಮಾಡ್ಬಿಡ್ತಾರೆ. ಯಾವುದಕ್ಕೂ ಈ ಥರ ಬೆಟ್ಟಕ್ಕೆ ಬಂದಾಗ ಒಬ್ಬರೇ ಬರೋಕ್ಕೆ ಹೋಗ್ಬಿಡಿ ಜಾಸ್ತಿ. ನಾನು ಆ್ಯಕ್ಚುಲಿ ಒಬ್ಬನೇ ಬಂದಿರೋದು ಇವಾಗ, ಆದರೂ ನಿಮಗೆ ಹೇಳ್ತಾ ಇರೋದು ನಾನು, ಒಬ್ಬರೇ ಎಲ್ಲ ಬರೋಕ್ಕೆ ಹೋಗ್ಬಿಡಿ ಈ ಬೆಟ್ಟಕ್ಕೆಲ್ಲ, ಸ್ವಲ್ಪ ರಿಸ್ಕು ಜಾಸ್ತಿ. ಬಟರ್ಫ್ಲೈ ನನ್ನ ಮಗನ ಭಯನೇ ಹೋಯ್ತಲ್ಲ ಗುರು, ಏನೋ ಅದು ಅಂತ. ಇಲ್ಲಿ ಏನಿಲ್ಲ ಗುರು, ಇಲ್ಲಿ ದೇವಸ್ಥಾನ ಐತೆ ಅಷ್ಟೇ, ದೇವಸ್ಥಾನ ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ. ಸೊ ಇಲ್ಲಿ ಬಂದರೆ ನಿಮ್ಗೊಂದು ದೇವಸ್ಥಾನ ಸಿಗುತ್ತೆ, ಬಂದ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ಬಿಡಿ ಅಷ್ಟೇ. ಇಲ್ಲಿ ಬೇರೆ ಏನೂ ಸಿಗೋಲ್ಲ. ಆ ಕಡೆ ಒಂದು ವ್ಯೂ ಪಾಯಿಂಟ್ ಐತೆ, ಅದನ್ನು ತೋರಿಸ್ಬಿಡ್ತೀನಿ ಫೈನಲ್ ಆಗಿ. ದಿಸ್ ಇಸ್ ದ ಫೈನಲ್ ವ್ಯೂ ಪಾಯಿಂಟ್. ಇಲ್ಲಿ ನೋಡಿ, ಕ್ಯಾಂಪ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಬೋದು ನೀವು. ಅಲ್ಲಿ ಗಂಟ ಹೋಗ್ಬೋದು, ಅಷ್ಟೆಲ್ಲ ನನಗೆ ತಾಕತ್ತಿಲ್ಲ ಇವಾಗ ಹೋಗೋಕ್ಕೆ. ಸೊ ಇಲ್ಲಿಂದಾನೇ ನೋಡ್ಕೊಂಬಿಡಿ ವ್ಯೂ ಪಾಯಿಂಟು. ಅದೇ ಅಲ್ಲಿ ಎಲ್ಲ ಬಂಡೆ ಮೇಲೋ ಗುಂಡೆ ಮೇಲೋ ಆರಾಮಾಗೆ ಕ್ಯಾಂಪ್ ಮಾಡಿಕೊಂಡು ಕೂತ್ಕೊಬೋದು. ಸೊ ಅಲ್ಲೊಂದು ದೇವಸ್ಥಾನ ಐತೆ, ಹೋಗ್ಬಿಟ್ಟು ಡೌಗಿ ಜೊತೆ ಬಂದರೆ ಕೈ ಮುಕ್ಕೊಂಬಿಡಿ. 7 ಜನ್ಮಕ್ಕೂ ಒಟ್ಟಿಗೆ ಇರಬೇಕಪ್ಪ ಅಂತ. ಕೈಲಾಸಗಿರಿ ಅಂದರೆ ಇದು ಮೋಸ್ಟ್ಲಿ ಶಿವನ್ ಬೆಟ್ಟ ಅನಿಸುತ್ತೆ. ಜಿಂಗಿ ಚಕ್ಕ ಕುಚ್ಚು ಟೂಬಿ. ಯಾವ ಕಡೆಯಿಂದ ಬಂದ ನಾನು? ಹೆಂಗೆ ಬಂದ ನಾನು? ಹಿಂಗೆ ಎತ್ಕೊಂಡು ಹೋಗ್ಬಿಡೋಣ. ಹೈ ಕಲ್ಲಕ್ಕ ಹೈ. ಸೊ ಒಳ್ಳೆ ಸ್ಪಾಟು ಇದು. ಆರಾಮಾಗಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಬೇಕು ಅಂದರೆ, ಇಲ್ಲ ಒಬ್ಬರೇ ಬರ್ತೀರ ಅಂದರೆ ಬನ್ನಿ. ನಂತರ ಚೆನ್ನಾಗಿದೆ ಸ್ಪಾಟ್ಸ್. ಇವಾಗ ಆನೇ ಮಾಡೋದು ಬೇಡ ಗಾಡಿ, ಸುಮ್ಮನೆ ಆಫ್ ಮಾಡ್ಕೊಂಡು ಪೀಸಾಗಿ ಹೋಗ್ತೀನಿ. ಫಸ್ಟು ನಂದು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು. ಬ್ರೇಕ್ ಪ್ಯಾಡ್ಸ್ ಫುಲ್ ಹೋಗ್ಬಿಟ್ಟೈತೆ ನಂದು. ಇನ್ನು ಏನು ಹಬ್ಬ ಅಂದ್ರೆ ಒಂದು 300-200 ಕಿಲೋಮೀಟರ್ಸ್ ಬರ್ಬೋದು ಅಷ್ಟೇ ಬ್ರೇಕ್ ಪ್ಯಾಡ್ಸು. ಫಸ್ಟು ಇವತ್ತೇ ಹೋಗಿ ಚೇಂಜ್ ಮಾಡಿಸ್ಬಿಡ್ತೀನಿ ಬ್ರೇಕ್ ಪ್ಯಾಡ್ಸ್. ಕೊಯ್ಯ ಅಂತ ಸೌಂಡ್ ಬರ್ತೈತೆ ಅಂತ. ಇಲ್ಲಿಂದ ಬಿದ್ದರೆ ಬಾಡಿನೂ ಕಾಣಿಸಲ್ಲ. ಬೀಳೋಕ್ಕೆ ಹೋಗ್ತೀನಿ ಹೋಗಿ ನಾನು. ಯಾವ್ದು ಗುರು ಅದು ಮುಸ್ಲಿಮ್ ಸಾಂಗು? ನಮ್ಮ ಮಗ ನಂದು ರೀಲ್ಸ್ ಓಪನ್ ಮಾಡಿದಾಗೆಲ್ಲ ಬೋರಿ ಅದೇ ಬರುತ್ತೆ. ನಾನು ಹಾಲಿ ಪಾಪಾನಿ ಮಾ. ರೀಲ್ಸ್ ಓಪನ್ ಮಾಡಿದಾಗೆಲ್ಲ ಇದೇ ಬರುತ್ತಪ್ಪ. ನನ್ನ ಫೀಡೆಲ್ಲ ಇದೇ ಆಗ್ಬಿಟ್ಟೈತೆ. ಇದು ಮತ್ತು ಇನ್ನೊಂದು ಅದು ಕೊನ್ಕೆ ಮಾಲ ಕಂಚಿ ಮನ ನಾಯಿ ಮೊಳಕೆ ಚಿನ್ನ ನಾಯಿ ಚೀ ಈ ಸಾಂಗು ಇದು. ಮತ್ತು ಅದು ಆ ಮುಸ್ಲಿಮ್ ಸಾಂಗು. ಅಯ್ಯ ನನ್ನ ಮಗನ ನನ್ನ ಫೀಡೆಲ್ಲ ಅದೇ ಆಗ್ಬಿಟ್ಟೈತೆ. ಸೊ ಅಷ್ಟೇ ಬಾಯ್ಸ್ ಈ ವ್ಲಾಗಿಗೆ. ನಾನಿಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀನಿ ಮನೆಗೆ ಅಷ್ಟೇ. ಬೇರೆ ಏನಿಲ್ಲ ತೋರ್ಸೋಕ್ಕೆ. ಏನೋ ಸಿಕ್ಕರೆ ಹಂಗೆ ತೋರಿಸ್ತೀನಿ. ಆಮೇಲೆ ಸದ್ಯಕ್ಕೆ ಏನೂ ಇಲ್ಲ ತೋರ್ಸೋಕ್ಕೆ. ಒಂದ್ಸತಿ ಲಾಸ್ಟ್ ವ್ಯೂ ನೋಡ್ಕೊಂಬಿಡಿ. ಯಾರಿಗೂ ಹೆಂಗೆ ನಿಂತು ಇಲ್ಲಿ ಗೋಪ್ರಲ್ಲಿ ತುಂಬ ಆಚೆ ಅಂದರೆ ವೈಡ್ ಕಾಣುತ್ತಲ್ವಾ, ಅಷ್ಟು ಹತ್ರ ಕಾಣಲ್ಲ. ಆದರೆ ಝೂಮ್ ಮಾಡ್ಕೊಂಡು ನೋಡಿ ಮಸ್ತಾಗಿ ನಿಂತ ತಾತ. ಅಯ್ಯೋ ಬಿಟ್ಟಾಗ್ಯದನಾ. ಅದೇ ಲಾಸ್ಟ್ ಒಂದ್ಸತಿ ವ್ಯೂ ನೋಡ್ಕೊಂಬಿಡಿ. ಸೊ ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್.